ನಮಸ್ಕಾರ ಮಾಡು, ಆಯ್ಗಿ ಮಾಡು. 3, 2, 1 ಸ್ಟಾರ್ಟ್. ತರ ಅಲ್ಲೇ ನೀನು ಚಿರುತ್ತಾರೆ ಮಗಂದು ನಿಜ ಸೀರಿಯಸ್ ಆಗಿ ಹೇಳಕತ್ತೀನಿ. ಯಾವಾಗಾರ ಗಜ್ಮಾ ಅದ್ರ ಹೇಳ್ತೀಯಾ? ಏನ್ ಹೇಳಣ, ಅಲ್ಲದ್ ನೋಡಿ ಹೋಗ್ಬಿಡ್ರಿ ಮತ್ತೆ. ಹಾಯ್, ಹಲೋ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸ್ನೇಹಿತರೆ, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಬ್ಯಾಕ್ ಲಾಗ್ ಇದು. ಸ್ವಲ್ಪ ಪರ್ಸನಲ್ ರೀಸನ್ ಇಂದ ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ಮೇಲೆ ಮುಂದೆ ಮಾಡ್ತೀನಿ, ಯಾವಾಗ ಟೈಮ್ ಸಿಗುತ್ತೆ ಅವಾಗ. ಏನಪ್ಪಾ ಇಷ್ಟ ದಿನ ಗಾಯ್ಸ್ ಅಂತಿದ್ದ, ಈಗ ಒಂದೇ ಸಲ ಸಡನ್ ಆಗಿ ಸ್ನೇಹಿತರಂತಂದು ಯೂಸ್ ಮಾಡ್ತದೆ ಅನ್ಕೊಂಬೇಡಿ. ಒಂದಿಬ್ರು ಮೂರು ಸಜೆಷನ್ ಮಾಡಿದ್ರು ನನಗೆ, ಜಾಸ್ತಿ ಗಾಯ್ಸ್ ಅನ್ನೋದು ಯೂಸ್ ಮಾಡ್ಬೇಡ, ಸ್ವಲ್ಪ ಸ್ನೇಹಿತರನ್ನೋದು ಯೂಸ್ ಮಾಡು ಅಂತಂದೇಳಿ. ಇದೊಂಥರ ಸಿಗ್ನೇಚರ್ ಇದ್ದಂಗೆ ಗಾಯ್ಸ್. ಇವಾಗ ಒಬ್ಬೊಬ್ರು ಒಂದೊಂಥರ ಸ್ಟಾರ್ಟ್ ಮಾಡ್ತಾರೆ. ಡಾಕ್ಟರ್ ಅವ್ರು ನೋಡಿರ್ಬೋದು, ದೇವ್ರೆ ಅಂತ ಯೂಸ್ ಮಾಡ್ತಾರೆ, ಇನ್ನೊಬ್ರು ದೊಡ್ಡ ಮಂದಿ ಅಂತ ಯೂಸ್ ಮಾಡ್ತಾರೆ, ಸ್ವಲ್ಪ ಜನ ಸ್ನೇಹಿತರಂತ ಯೂಸ್ ಮಾಡ್ತಾರೆ, ಸ್ವಲ್ಪ ಜನ ಗಾಯ್ಸ್ ಅಂತ ಯೂಸ್ ಮಾಡ್ತಾರೆ. ಈ ತರ ಒಂದು ಅವ್ರವ್ರದ್ದು ಅಂತಂದ್ರೆ ಒಂದು ಸಿಗ್ನೇಚರ್ ಇದು. ಈಗ ಸದ್ಯದ ಮಟ್ಟಿಗೆ ನನಗೆ ಒಂದು ಸಿಗ್ನೇಚರ್ ಸಿಕ್ಕಿಲ್ಲ. ಮುಂದೊಂದಿನ ನನ್ನ ಸಿಗ್ನೇಚರ್ ಸಿಕ್ಕರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ಈ ಲಾಗ್ ಅಲ್ಲಿ ಆದಷ್ಟು ಸ್ನೇಹಿತರಂತ ಯೂಸ್ ಮಾಡ್ತೀನಿ. ಎಲ್ಲಾದ್ರೂ ಮಿಸ್ಟೇಕ್ ಆದ್ರೆ ಗಾಯ್ಸು ಸ್ನೇಹಿತರಂತಂದೇಳಿ ಒಂದು ಚಿಕ್ಕ ಕ್ಷಮೆ ಇರಲಿ. ಎಸ್ ಸ್ನೇಹಿತರೆ, ಒಂದು ರೀಲ್ಸ್ ಶೂಟ್ ಇತ್ತು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ, ಒಂದು ಫೈಟ್ ಸೀನ್ ಮಾಡೋಣ ಅಂತಂದು ಹೇಳಿ. ಬನ್ನಿ ಸ್ನೇಹಿತರೆ, ಏನೇನಾಗುತ್ತೆ ಏನೇನಿಲ್ಲ ನೋಡೋಣ ಈ ಲಾಗ್ ಅಲ್ಲಿ. ಸಿಗೋಣ ಬನ್ನಿ ಸ್ನೇಹಿತರೆ. ವೇಟ್ ಮಾಡ್ತಾ ಇದೀನಿ, ಇನ್ನೂ ಬರ್ತಿಲ್ಲ ನನ್ನ ಫ್ರೆಂಡ್ಸ್. ನಮ್ಮ ಅಜ್ಜಿ ರೆಡಿ ಆಗ್ಯಾಳ. ಎಲ್ಲಿ ಹೊಂಟೇಜಿ? ಬರ್ರಿ ಮಾತಾಡೋದು ಸ್ವಲ್ಪ. ನಮಸ್ಕಾರ ಮಾಡು, ಆಯ್ಗಿ ಮಾಡು. ನಮ್ಮ ಅಜ್ಜಿ ಎಲ್ಲೇ ಹೊಲಕ್ಕೆ ಹೊಂಟೇನಿ. ನಮೀಗ ದುಡಿಯಾಕ ಕಲ್ಸಿ, ಮಕ್ಳಿಗೆ ದುಡಿಯಾಕ. ನೋಡ್ರಿ, ಈ ವಯಸ್ಸಿನಾಗ ನಮ್ಮ ಅಜ್ಜಿ ದುಡಿತಾರೆ. ನಮ್ಮ ಮನೆ ಎದುರುಗಡೆ ಇದಾರೆ. ಮೊಮ್ಮಗ 5 ರೂಪಾಯಿ ಕೇಳ್ತಾರಂತೆ, ಕೊಡ್ತಾ ಐತಿ ಹುಡುಕಿ. ಇವಾಗ ಯಾವಾಗ ಬರ್ತೀವಿ? 7 ಗಂಟೆ ಆಗತ್ತೆ. ಸರಿ, ಬಾಯ್ ಮಾಡಿದ್ರ ಬರ್ರಿ. ನಮ್ಮ ಸ್ನೇಹಿತರ ಇವರು ನಮ್ಮ ಫ್ರೆಂಡ್ಸ್ ಬರ್ತಾರೆ ಕಾಯನ್. ಇಲ್ಲಿ ನೋಡಿ, ಒಂದು ನಾಯಿ ತಂದು. ಈ ನಾಯಿ ಹೆಸರೇನಪ್ಪ? ಚಿನ್ನು 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 ಚಿನ್ನು. ನೋಡ್ರಿ ಹೆಂಗ್ ಮಾಡ್ತದ ನಾಯಿ. ಹೊಸ ನಾಯಿ ತಂದಾರ ಇವರು. ಬೇಡ ಬಾ, ನೀನು ಬಾ. ನೋಡಿ ಚಿರು ಸ್ಕೂಲಿಗೆ ಹೋಗಿ. ಏನಕ್ಕೆ ಸ್ಕೂಲಿಗೆ ಹೋಗಿ ಇವತ್ತು? ರಜಾ ಮಾಡ್ಯಾನಂತೆ. ನಮ್ಮ ಅಜ್ಜಿ ಜಾಸ್ತಿ ಮಾತಾಡಲ್ಲ. ಸರಿ ಅಜ್ಜಿ, ನಾವೆಲ್ಲ ಹುಡುಗರು ಬರ್ತಾರ, ಹೋಗ್ಬಿಡ್ತಿತ್ತ. ಸ್ನೇಹಿತರ, ನಮ್ಮ ಅಜ್ಜಿನ ಮಾತಾಡ್ಸ್ಕೊಂತ ಈ ಕಡೆ ನೋಡಿದೆ. ಆಲ್ರೆಡಿ ನಮ್ಮ ಹುಡ್ರು ಬಂದು ರೀಚ್ ಆಗ್ಬಿಟ್ರ. ಏನ್ರಲ್ಲಿ ಇಷ್ಟ ತನಕ ಬರಕ್ ಬರಲ್ಲ, ಬೇಗ ಲೇಟ್ ಆಗತ್ರಿ, ಟ್ರಾಫಿಕ್ ಪ್ರಾಬ್ಲಮ್. ಏನ್ ಒಳ್ಳೆ ಮೀಡಿಯಾದಾಗ ಹೇಳ್ದಂಗೆ ಹೇಳ್ತಿ ಬಿಡಲ್ಲ. ಅವನೆಲ್ಲ ಅದ ನೀನ? ಅವನು ಬರ್ತಾ ಇದಾರೆ ಅಂದೇವಿ. ನೋಡಿ ಸ್ನೇಹಿತರೆ, ಎಷ್ಟ ತನಕ ಮಾಡಿದ್ರು 9:15 ಅಂತಂದೇಳಿ. ಈಗಲೇ 9:10 ಗಂಟೆ ಆಯ್ತು. ಇನ್ನೊಬ್ಬನ್ ಬರ್ಬೇಕು, ಅವ್ನು ವೇಟ್ ಮಾಡ್ತಾ ಇದೀವಿ ಅವನಿಗೋಸ್ಕರ. ಹೋಗೋಣ ಬಾರ, ಟೈಮ್ ಆಯ್ತಾ? ಸರಿ ಬಾ, ಹೋಗೋಣ ಬನ್ನಿ ಸ್ನೇಹಿತರೆ. ಫುಲ್ ಫೈನಲಿ ಸೆಟ್ ರೆಡಿ ಆಗ್ಬಿಟ್ವಿ. ಇವಾಗ ಇಬ್ರು ಬರ್ತಾವ್ರೆ, ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ನಮ್ಮ ಫಿನಿಕ್ಸ್ ಅವ್ರು ಇಲ್ಲೇ ಓಪನ್ ಮಾಡಿ ಏನೋ ಟೆಸ್ಟ್ ಮಾಡ್ತಾನೆ, ಏನೋ ಪಿಸ್ತೂಲ್ದು. ಇಲ್ಲಿ ತಮ್ಮಲ್ಲಿ ನೋಡೋಣ. ನೋಡಿ ಸ್ನೇಹಿತರೆ, ಒಂದು ಶೂಟ್ ಮಾಡೋಣ. ಸ್ನೇಹಿತರೆ, ವೇಟ್ ಮಾಡಿದ್ವಿ. ಕೊನೆಗೂ ಬಂದ ಅರ್ಜುನ್ ರೆಡ್ಡಿ ವಿವೇಕ್ ಅವರು. ಮುಂಚೆ ನಮ್ಮ ಚಾನಲಲ್ಲಿ ನೋಡಿರ್ತೀರ, ಆಫ್ಟರ್ ಲಾಂಗ್ ಬ್ಯಾಕ್ ಮತ್ತೆ ಈ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನು ಹೇಳಪ್ಪ, ಹಾಯ್ ಮಾಡೋ. ಇನ್ನೊಬ್ಬನು ಬರೋಣ, ಇದನ್ನು ವೇಟ್ ಮಾಡ್ತಾ ಇದೀವಿ. ಅವ್ನು ಬಂದ ತಕ್ಷಣ ಹೊರಡದೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ನಮ್ಮ ಸ್ನೇಹಿತರೆ, ಲೊಕೇಶನ್ ಹುಡ್ಕಂತ ಬರ್ತಾ ಇದೀವಿ. ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಲೊಕೇಶನ್. ನಾನು ಅವಾಗ ಒಂದು 3 ತಿಂಗಳ ಹಿಂಚೆ ನೋಡಿದ್ದೆ. ಅಲ್ಲೇ ಹೋಗೋಣ, ಅಲ್ಲಿ ಚೆನ್ನಾಗಿದೆ ಅಂತಂದು ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಶಾಂತ್ ಹೇಳಿದ ಹೋಗೋಣ ಅಲ್ಲಿಗೆ ಅಂತಂದೇಳಿ. ಸ್ನೇಹಿತರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದರು. ಒಂದೇ ಸಲಕ್ಕೆ ಪರ್ಮಿಷನ್ ತಗೊಂಡ್ರಲ್ಲ ಅಂತ ಕೇಳಿದ್ರು. ತಗೊಂಡಿವಿ ಸರ್ ಅಂತಂದು ಹೇಳಿ. ಜಾಸ್ತಿ ಎಲ್ಲಿ ಹೋಗಲ್ಲ ಸರ್, ಇಲ್ಲೇ ಮಾಡಬೇಕು, ಇಲ್ಲೇ ಒಂದು ಸಣ್ಣ ರೀಲ್ ಶೂಟ್ ಇದೆ, ಮಾಡ್ತೀವಿ ಅಂತಂದು ಹೇಳಿದ್ದೀನಿ. ಸ್ನೇಹಿತರೆ, ಅವ್ರಿಗೆ ಯಾರಿಗೂ ಮತ್ತೆ ತೊಂದರೆ ಆಗ್ಬಾರ್ದು ಪಾಪ. ಅವ್ರ ಕಡೆಯಿಂದ ಅವ್ರಿಗೆ ನಮಗೇನಾದ್ರು ತೊಂದರೆ ಆದ್ರೆ ಅವರಿಗೆ ಇದು. ಹಾಗಾಗಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಇಲ್ಲೇ ಎಲ್ಲಾದರೂ ಮಾಡ್ಕೊಂಡು ಹೋಗ್ತೀವಿ. ಸರಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೊಂದು ಸ್ವಲ್ಪ ನಡ್ಕೊಂಡು ಹೋದರೆ ಲೊಕೇಶನ್ ಬರುತ್ತೆ. ಬನ್ನಿ ಸಿಗೋಣ. ಸ್ನೇಹಿತರೆ, ಲೊಕೇಶನ್ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀವಿ. ಮ್ಯಾಪಲ್ಲಿ ಕೂಡ ಮುಂದೆ ಹೆಚ್ಚು ಕಡಿಮೆ ತೋರಿಸ್ತೈತೆ. ನೋಡಿ, ನನಗೆ ತೋರಿಸು ಅಂತ ಕೇಳ್ತೀನಿ. ಇಲ್ಲಿ ತೋರಿಸು ಒಂದು ಸೆಕೆಂಡ್. ಇದೇ ಲೊಕೇಶನ್ಗೆ ಹೋಗ್ಬೇಕು. ಲೊಕೇಶನ್ ಸಿಕ್ಕಿದ ಗಾಯ್ಸ್, ಪಾಯಿಂಟ್ ನೋಡ್ಬೇಕು. ನೋಡಿ ಸ್ನೇಹಿತರೆ, ಈಗ ಒಂದು ಶೂಟಿಗೆ ಪೆಟ್ರೋಲ್ ಬೇಕಾಗಿತ್ತು. ಇವನ್ ಕಡೆಗೆ ತಗೊಂಡು ಮತ್ತೆ ಪಾಪ ಅವ್ರಿಗೆ ಹೇಳೋದು ಪೆಟ್ರೋಲ್ ಹಾಕಿಸ್ಕೊಂಡು ಬರಕಂತಂದು ಹೇಳಿ. ನೋಡೋಣ, ಇಷ್ಟ ಸಾಕತ್ತೆ ನನಗೆ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ನಮ್ಮ ಗಾಡಿಯೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ಮತ್ತೆ ತರಿಸೋದು. ಬನ್ನಿ ಸ್ನೇಹಿತರೆ, ಇದು ಪೆಟ್ರೋಲ್ ತಗೊಂಡು ಸೀದಾ ನಮ್ಮ ಲೊಕೇಶನ್ಗೆ ಹೋಗ್ಬಿಡೋಣ. ಸಾಕ್ಬಿಡು, ಆಫ್ ಮಾಡೋ. ಸ್ನೇಹಿತರೆ, ನಾವು ನೋಡ್ರಿ ಅಲ್ಲಿ ವೇಟ್ ಮಾಡ್ತಾ ಇದೀವಿ. ಇವ್ರು ಅಲ್ಲೇ ಮುಂದೆ ಬಂದ್ಬಿಟ್ಟಿದ್ದಾರೆ. ಇವ್ರು ಹೊಸ ಮುಖ ಪರಿಚಯ ನೋಡಿರ್ಬೋದು. ಹೇ ಇನ್ಕೆ ಹಾಯ್, ಬರಪ್ಪ, ಟೈಮ್ ಆಯ್ತು, ಹೋಗ್ಬಿಡೋಣ. ಸ್ಪಾಟಿ ಬರ್ಲಿ, ಸ್ಟಾರ್ಟ್ ಮಾಡೋಣ. ಹೋಗಿ ಅಲ್ಲೊಂದು ಸೀನ್ ನೋಡಿದ್ದು ಏನಿತ್ತಂತ ಬಿಡ ಹೇಳೋದು. ಬರ್ರಿ ಹೋಗೋಣ. ಲೊಕೇಶನ್ ಸಿಗ್ತಾ ಇಲ್ಲ, ಹುಡುಕ್ತಾ ಇದೀವಿ ಗೈಸ್. ಲೊಕೇಶನ್ ಸಿಗ್ತಾ ಇಲ್ಲ, ನೆಟ್ವರ್ಕ್ ಬೇರೆ ಇಲ್ಲ. ನೋಡೋಣ ಎಲ್ಲೆಲ್ಲಿ ನೋಡ್ರಿ. ಇಂಥ ಸಣ್ಣ ಕಾಡಾಗೆ ನೆಟ್ವರ್ಕ್ ಬರಲ್ಲ ನಿಮ್ದು. ಹಂಗೆ ಹೇಳಕ್ಕಾಗಲ್ಲ. ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಗೊತ್ತಾಗಲ್ಲ. ನಾವೇ ಫೈಂಡ್ ಔಟ್ ಮಾಡ್ಕೊಬೇಕು ಏನೇನು ಅಂತಂದು, ಎಲ್ಲೆಲ್ಲಿ ಅಂತಂದ್ರೆ ರೂಟ್ ಲೊಕೇಶನ್ ನೋಡ್ಕೊಂಡು ಹೋಗ್ಬೇಕು. ಮೇ ಬಿ ಇನ್ನೊಂದು 100-150 ಮೀಟರ್ ಇರ್ಬೋದು ಅಷ್ಟೇ ಸ್ನೇಹಿತರೆ.
ಬನ್ನಿ ಹೋಗೋಣ. ಇನ್ನೇನು ಅಲ್ಲಿ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಪದೇ ಪದೇ ಶಾರ್ಟ್ ಬೇಡ, ಇವನೊಂದು ಶಾರ್ಟ್ ಅಂದ ತೆಗ್ದೀನಿ. ಪಚ್ಚಿ ಫಿನಿಕ್ಸ್ ಇಲ್ಲಿ ಚಿರತೆ ಬಂದ್ರೆ ಏನು ಮಾಡ್ತೀಯಪ್ಪ? ಬಂದ್ರೆ ಅದ ಏನ್ ಮಾಡೋಣ, ಹಾಂ ಒಂದ್ 2 ಲೇಸ್ ಕೊಡೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಲೇಸ್ ಎಲ್ಲಿ ತಂದೀವಂತ ಲೇಸ್ ಕೊಡ್ತೀವಿ, ಕರೆಕ್ಟಾಗಿ ಹೇಳಿ ಏನು ಮಾಡ್ತೀವಿ ಚಿರತೆ ಬಂದ್ರೆ? ಚಿರತೆ ಬಂದ್ರ ಓಡ್ಸೋದು. ನೋಡ್ಲಿ ಇಲ್ಲಿ ಚಿರತೆ ಬಂತ ಬರ್ಲಿ. ಸ್ನೇಹಿತರೆ, ದೇರ್ ಆರ್ ಅಪ್ ಆ್ಯಂಡ್ ಡೌನ್ಸ್, ನೋಡ್ಕೊಂಬರ್ರಿ. ನೀನು ಚಿರುತ್ತಾರೆ ಮಗಂದು. ಸ್ನೇಹಿತರೆ, ಫೈನಲಿ ಬಂದ್ವಿ ಡೆಸ್ಟಿನೇಷನ್ಗೆ. ಇದೇ ಶೂಟ್ ಮಾಡೋ ಪ್ಲೇಸು. ಇಲ್ಲಿ ನನಗಂತೂ ನಿಜ ಚಿರತೆ ಕಾಣ್ತು, ಇವರಂತೂ ನಂಬುವಲ್ದು. ನಾನು ಆ ಮೂಮೆಂಟಲ್ಲಿ ಏನದು ಮೌನ ಆಗಿದ್ದಪ್ಪ. ನನಗಂತೂ ನೀವು ನೋಡಿದ್ರೆ ನಗಾಕತ್ತೀರಿ ಅವಾಗಿದ್ದ. ಸ್ನೇಹಿತರೆ, ಇದೆ ನೋಡಿ ಸ್ನೇಹಿತರೆ ಪ್ಲೇಸು, ಇದೇ ಡೆಸ್ಟಿನೇಷನು, ಇಲ್ಲೇ ಶೂಟ್ ಮಾಡೋದು. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಕಮಾನ್. ದೇನಿಕೆ ಹೋಗಕ್ಕರ್ ಹಿಂಗ ಹೋಗ್ಬಿಡೋಣ, ಯಾಕಂದ್ರೆ ತಿರ್ತಿಗಿರ್ತಿ ಏನು ಕಾಣಲ್ಲ. ಜಮ ನಿಜ ಸೀರಿಯಸ್ ಆಗಿ ಹೇಳಕತ್ತೀನಿ ಸ್ನೇಹಿತರೆ. ಇವ್ನು ಅವಾಗಿದ್ದ ಈಶ್ವರನ ಊದೋಟ ಅಂತ ಹಿಡ್ಕಂತದಾನೆ. ನೀವೇ ವಿಚಾರಿಸ್ಕೇಳ್ರಿ ಇವ್ನು ಏನಂತಂದೇಳಿ ಕಮೆಂಟ್ ಅಲ್ಲಿ ಹಾಕ್ಬಿಡ್ರಿ. ನೀನು ಇದೇನಪ್ಪ ನಿಂದು ಪ್ರಶಾಂತ್ ಫೀನಿಕ್ಸ್ ಅಂತಂದು ಐಡಿ ಇದೆ ಅಂದ್ರೆ ಅವನಿಗೆ ಏನಂತ ಕೇಳ್ಕೊಂಬಿಟ್ರೆ ಅವನಿಗೆ ಯಪ್ಪ. ನನಗಂತರೂ ಒಂದು ಸೆಕೆಂಡು ಅಲ್ಲಿ ಇವ್ರಿಗೇನು ಹೇಳಿದ್ರೆ ನಂಬಲಿಲ್ಲ. ಅದಕ್ಕೆ ನಾನು ಹೋಗ್ತಾರೆ ರೋಡ್ ಗುಂಟ ಹೋಗ್ತೀನಪ್ಪ, ನೀವು ಹಂಗೆ ಬರ್ರಿ ಅಂತೇಳಿ. ನೀವು ಹೆಂಗಪ್ಪ ಹೆಂಗೆ ಬರ್ತೀರಿ? ಇವರು ರೋಡ್ ಗುಂಟನ ಬರ್ತಾರೆ ಪಕ್ಕ. ನೀವು ಮೂವರು ಕುಂತೀರಿ, ಹುಷಾರ ಕೂತ್ಯಾಡ್ರಿ. ಮತ್ತೆ ಚಿರತೆ ಬಂದು 3 ಒಬ್ಬನ್ ಮಿಸ್ ಆಗಿದ್ದೀರಿ ನೋಡಿ ಸ್ನೇಹಿತರೆ. ಅವ್ರು ಏನಂತಾರೆ, ನಾವು 3 ಜನ ಇದ್ದೀರಿ, ಒಬ್ರು ಯಾರು ಮಿಸ್ ಆಗಿದ್ರ, ನೀವಿಬ್ರು ಹೊಂಟಿರಿ, ಇಬ್ಬರದ ಮತ್ತೆ ಬರಕಾರ ಒಬ್ರು ಬಂದಿದ್ದೀರಂತಾನ. ಇಲ್ಲಪ್ಪ ಆರಾಮ ಹೋಗ್ತೀವಿ ನೋಡ್ಕೊಂತ ಆಜು ಬಾಜು ಅಂತಂದು ಹೇಳಿನಿ. ನೋಡೋಣ ಬನ್ನಿ ಸ್ನೇಹಿತರೆ. ಹಿಂಗೆ ವಿಡಿಯೋ ರೆಕಾರ್ಡಿಂಗ್ ಇರಲಿ ಸ್ವಲ್ಪ, ಯಾಕಂದರೆ ನಿಜ ನನಗೆ ಕಾಣ್ತು, ಇವ್ರು ನಂಬ್ತಾ ಇಲ್ಲ. ಇನ್ನಾದ್ರೂ ಕಾಮಿಡಿನೇ ಅನಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಅಲ್ಲೊಂದು ಕಡೆ ಅವನು ಸ್ವಲ್ಪ ಪ್ರಶಾಂತ್ ಅಡ್ಡಾಡ್ ಬರೋಣ, ಅಲ್ಲಿ ಯಾವುದಾದ್ರು ಲೊಕೇಶನ್ ಚೆನ್ನಾಗೈತೆ ಅಂತ ನೋಡೋಣ ಅಂತಂದ್ರೆ ವ್ಯೂ. ಬನ್ನಿ ಸ್ನೇಹಿತರೆ, ಅದು ತಪ್ಪಿದಂದ್ರೆ ಪಕ್ಕ ಇಲ್ಲೇ ಮಾಡೋದು ನಾವು. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ ಹೆಂಗಿದೆ ಕಾಡು, ಅಲ್ಲಿಗೆ ಹೋಗೋಣ. ಅಲ್ಲೇ ಪ್ರಶಾಂತ್ ಅಲ್ಲೇ ಮಾಡ್ಬಿಡೋಣ. ಒಂದು ಸೀನ್ ಬೇಕಂದ್ರೆ ಎಲ್ಲಿ ತೆಗೆನ ಗೊತ್ತಾ? ಒಂದು ಸೀನ್ ಇಲ್ಲಿ ತಗೋಣ ಅಂತಿದ್ದಾನೆ. ಇದು ಒಂಥರ ಚೆನ್ನಾಗಿದೆ, ಇಲ್ಲೇ ತೆಗೆಯೋಣ. ಒಂದು ಎಂಟ್ರಿ ಸೀನ್ ಆಗಲಿ ಅಥವಾ ಫೈನಲ್ ಸೀನ್ ಹೋಗೋದಾಗಲಿ ಇಲ್ಲಿ ತೆಗೆಯೋಣ. ಇದೊಂಥರ ನೋಡಿ ಸ್ನೇಹಿತರೆ ಹೆಂಗಿದೆ, ಒಳ್ಳೆ ಫುಲ್ ಗುಹೆಯ ಥರ ಇದೆ. ಇಲ್ಲೊಂದು ಫೈನಲ್ ಶೂಟ್ ಮಾಡೋಣ, ಇಲ್ಲಾಂದ್ರೆ ಎಂಟ್ರಿ ಸೀನಾರು ತಗೊಂಡು ಹೋಗೋಣ. ಬನ್ನಿ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಅಲ್ಲೇ ಶೂಟ್ ಮಾಡ್ಬಿಡೋಣ. ಸ್ನೇಹಿತರೆ, ಇವಾಗ ಏನದು ಡ್ರೆಸ್ ಚೇಂಜ್ ಮಾಡ್ತಾನೆ ನಮ್ಮ ಪ್ರಶಾಂತ್. ಅವರು ರೆಡಿ ಆಗಲೇ ಬೇಗ, ಕಾಸ್ಟ್ಯೂಮ್ ಚೇಂಜ್. ಇವ್ನು ರೆಡಿ ಆಗ್ಬಿಟ್ಟಾನ ಆಲ್ರೆಡಿ. ಶೂ ಒಂದು ಚೇಂಜ್ ಮಾಡಪ್ಪ ನೀನು. ಜಮ ನೀನು ಒಂದು ಸೀನ್ ಆ್ಯಕ್ಟಿಂಗ್ ಮಾಡ್ತೀನಿಲ್ಲ? ಇಲ್ಲ, ಎಲ್ಲ ಪ್ರೇಕ್ಷಕರು ನಾವು. ಓಕೆ ನಮ್ದು ಪಚ್ಚೆ ಅವರು ಫುಲ್ ಏನದು ಪಟಾಣಿ ಡ್ರೆಸ್ ಹಾಕಂತಿದಾರೆ. ಪಟಾಣಿ ಏನದು ಪೈಠಾಣ ಏನಂತಾರಲ್ಲ, ಅದು ಪಂಜಾಬಿ ಡ್ರೆಸ್ಸಾ? ದೀವಿಲನ್ ಅದು ಆಗದ್ ಅಕ್ಕತ್ತೋ ಇಲ್ಲ, ಅವನಿಗೆ ಗೊತ್ತಾಗವಲ್ದು. ಆದ್ರೆ ಚೆನ್ನಾಗಿ ಅಕ್ಕತ್ತಪ್ಪಜ್ಜಿ ಆಗುತ್ತಂತೆ. ಲಾಸ್ಟ್ ಟೈಮ್ ಸ್ವಲ್ಪ ದಪ್ಪ ಇದ್ದ, ಸ್ವಲ್ಪ ಕಷ್ಟ ಆಗಿತ್ತು. ಈಗ ಅಕ್ಕತ್ತೆ ಅನ್ನಕತ್ತನ ನೋಡೋಣ. ಆದ್ರೂ ಟೈಟ್ ಆಕತ್ ನೋಡ್ಲೆ ಪಚ್ಚಿ. ಬನೀನ್ ಹುಚ್ಚಾಕಿತ್ತಲ್ಲ, ಹುಚ್ಚಲೇಬೇಕು. ಹುಚ್ಚು ವಿಲನ್ಗೆ ವಿಲನ್ನೇ ರೆಡಿ ಮಾಡ್ತಾವನೆ. ಇವ್ರಿಬ್ಬರ ನಡುವೆ ಫೈಟ್ ಇರೋದು. ಅವ್ನು ಫುಲ್ ಬೆವತ್ ಬಿಟ್ಟಾನ ಅಂತಂದೇಳಿ ಫುಲ್ ಡ್ರೆಸ್ ಸೆಟ್ ಮಾಡಕತ್ತಾನೆ. ಪಚ್ಚೆ ಪ್ಯಾಂಟ್ ಇದೇ ಇರಲ್ಲ, ಏನ್ ಚೇಂಜ್ ಮಾಡ್ತೀಯ ಪ್ಯಾಂಟ್? ಪ್ಯಾಂಟ್ ಕೂಡ ಬ್ಲಾಕ್ ಹಾಕ್ಕೊಂಬಿಡಪ್ಪ. ಜಂಬಾ ನೀನ್ ಏನ್ಲೇ, ನೀನ್ ಹೆಲ್ಪ್ ಮಾಡಬಾರ್ಲಿ ಅವ್ನಿಗೆ ಬಂದು. ಹೌದೌದೌದು, ಎಂತ ಬೇಕಂತ ಸಿಕ್ತತ್ ನೋಡಪ್ಪ ಶಾಸನ ಹತ್ರ ಹೋಗಿದ್ರೆ. ಅಲ್ಲೇ ಪಚ್ಚೆ ನನ್ನಂತರ ಒಂದ್ 5 ಜನ ಹೋಗ್ತಾರ, ನಿನ್ನಂತರ ಎಷ್ಟು ಜನ ಹೋಗ್ತಾರಲ್ಲ ಇದ್ರಾಗ? ಯಾರ್ದು? ಸಲ್ಮಾನ್ ಬೈದಲ್ಲಿ, ಅದು ಸಲ್ಮಾನ್ ಖಾನ್ ಅವ್ರದೆಲ್ಲ ಹಿಂಗ ಸ್ನೇಹಿತರೆ. ಅವ್ರು ಈ ತರ ಹೊಲಿಸಿರ್ತಾರೆ, ಫುಲ್ ಟೈಟ್ ಆಗ ತಕೊಂಡ್ಮೇಲೆ ಪಾಪ ಪ್ಯಾಂಟ್ ಬಿಸ್ತಾನೆ. ಇವಾಗ ಬೇಡ ವಿಡಿಯೋ ಮಾಡೋದು, ಇದು ಒಂದ್ ಕ್ಲಿಪ್ ಆಗ್ಲಿ, ಬೇಡ ಸ್ನೇಹಿತರೆ. ಇಲ್ಲೊಂದು ಎಡಿಟ್ ಮಾಡೋಣ ಅನ್ಕೊಂಡು ನೀನ್ ಪ್ಯಾಂಟ್ ಸೀನ್ ಸರಿ ಓಪನ್ ಮಾಡಿ. ಪ್ಯಾಂಟ್ ಓಪನ್ ಮಾಡ್ಲಿ ಮುಂದೆ. ಪ್ಯಾಂಟ್ ಓಪನ್ ಮಾಡಿ, ಓಪನ್ ಮಾಡಿ ಹಿಂಗ ಜಸ್ಟ್ ಹಿಂಗ ಅಕ್ಕಂತಾರಲ್ಲ, ಹಿಂಗ್ ಬಟ್ಟೆ ಹಂಗಕ್ಕೆ. ತಡಿ 3, 2, 1 ಸ್ಟಾರ್ಟ್. ಓಕೆ, ಇದು ಆಕ್ಚುಲಿ ಚೆನ್ನಾಗಿರೋದು. ರೆಡಿ ಆದ ನಮ್ ಶಿವಣ್ಣ ಅಂತ ಇಂತ ಪ್ಯಾಂಟ್ ಗಿಂಟ್ ಎಲ್ಲ ಹಾಕೊಂಡು ಫುಲ್ ಗಿಚ್ಚೆ. ನೋಡ್ರಿ ಪೈಲ್ವಾನ್ ಕಿಚ್ಚ ತರ ಪ್ರಶಾಂತ್ ಫೀನಿಕ್ಸ್ ಅವ್ರು ರೆಡಿಯಾಗಿ ನಿಂತಾರೆ. ಇನ್ನೊಬ್ಬ ವಿಲನ್ ರೆಡಿ ಆಗ್ತಾನೆ. ನೋಡೋಣ ಎಷ್ಟು ಬೇಗ ರೆಡಿಯಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತಂದೇಳಿ. ಜಾಸ್ತಿ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಬಿಡ. ಬನ್ನಿ ಗೈಸ್, ಸ್ನೇಹಿತರೆ ಸಾರಿ ಸ್ನೇಹಿತರೆ, ಇವಾಗೆಲ್ಲ ರೆಡಿ ಮಾಡಿದೀವಿ. ಬಟ್ ಏನ್ ಮಾಡಿದಾರೆ ಅಂದ್ರೆ ಅಚ್ಚಿ ಹಾಕಕ್ಕಂತಂದೇಳಿ 6, 9 ಪೆನ್ ಮರ್ತ್ಕೊಂಡ್ಬಿಟ್ಟಾರ, ಕುತ್ತಿಗೆರ ಕೈಗೆ ಹಾಕಂತಂದೇಳಿ. ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ತಂದಿರೋದು 5 ಕಡ್ಡಿ ತಂದಾರ. ಅದ್ರಲ್ಲಿ 2 ಕಡ್ಡಿ ಖರ್ಚಾಗೈತಿ. ಈ ಕಡ್ಡಿಲಿ ಏನ್ ಕೇಳ್ದದ್ದು ಖರೀದ್ ಬರ್ತದ ಬ್ಲಾಕ್, ಅದ್ರಲ್ಲಿ ಬರಿಬೇಕಂತಿದೀನಿ. ಬನ್ನಿ ಸ್ನೇಹಿತರೆ, ಆಲ್ರೆಡಿ ಬರ್ದಿದ್ದೀನಿ ಕೈಯಾಗ, ಅದನ್ನ ತಿದ್ದತ್ನಿ. 9
ಇವನಿಗೆ 9, ಇವನಿಗೆ 6. ನ್ಯಾಚುರಲ್ ಆಗಿ ನೋಡಿ ಸ್ನೇಹಿತರೆ, ಇವಾಗ ಇರೋದ್ರಲ್ಲೇ ಮಾಡ್ಲೇಬೇಕು. ಇಲ್ಲಿ ಬಂದ್ಮೇಲೆ ವಾಪಸ್ ಹೋಗಕ್ಕೆ ಒಂದು 6-7 ಕಿಲೋಮೀಟರ್ ಆಗಲ್ಲ, ಅದಕ್ಕೆ ಇದ್ರಲ್ಲಿ ಮಾಡಿದೀನಿ. ಬನ್ನಿ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಬನ್ನಿ, ಕಮಾನ್. ಅಣ್ಣವ್ರಲ್ಲಿ ಪಿಸ್ತೂಲ್ ಹಿಡ್ಕೊಂಡ್ ಬರ್ತಾರೆ. ಮಾರ್ಕೆಟ್ ಅಂದ್ರು ಇವರೇ ಗನ್ನ ಐರಾವತ ಬಂದ್ರು. ಇವ್ರು ನೋಡ್ರಿ ಸ್ನೇಹಿತರೆ, ಇಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಎಂಟ್ರಿ ಕೊಡ್ತಾರ. ಇಲ್ಲಿ ಶೂಟ್ ಮಾಡಕತ್ತೀವಿ, ಯಾಕಂದ್ರೆ ಪಿಸ್ತೂಲ್ ಏನ್ ಬೇಕಾಗಿಲ್ಲ ಅನ್ಸುತ್ತೆ. ಬೇಕಾ ಪಿಸ್ತೂಲ್? ಈಗ ಬೇಡ. ಸರಿ ಬಾಬಾ, ಜಲ್ದಿ ಬಾ. ಇಲ್ಲಿ ಯಾರು ಶೂಟ್ ಮಾಡಾರ? ಬರ್ರಿ. ಇಷ್ಟಕದ್ ಬೈದು ಸ್ನೇಹಿತರೆ, ಮುಳ್ಳು ಚುಚ್ಚು ಬಿಡುತ್ತೆ. ಮುಳ್ಳು ಫುಲ್ಲು. ಯೋ ಬೇರೆ ಹೋಗ್ಯಾಳ ತರ ಅಲ್ಲೇ ಬಿಡು ಲಿಕ್ ಮಾಡ ಅಲ್ಲಿ ಮುಳ್ಳು ಚುಚ್ಚಿದ್ ಏನಾಗಲ್ಲ. ಸ್ನೇಹಿತರೆ, ಇವಾಗ ನಮ್ಮ ಹತ್ರ ಇರೋದೇ ಒಂದೇ ಒಂದು ಕಡ್ಡಿ. ಇವಾಗ ಕೈ ಬರಿಬೇಕಂತಂದ್ರು ಅಲ್ಲೇ ಆಲ್ರೆಡಿ ಕೈ ಅಳಿಸ್ಬಿಟ್ಟೈತಿ. ಮತ್ತೆ ಒಂದು ಸೀನಿಗೆ ಇಲ್ಲಿ ಫೈರ್ ಹಾಕ್ಬೇಕು. ಅದಕ್ಕೆ ಒಂದು ಕಡ್ಡಿಯಲ್ಲಿ ಎಲ್ಲರಲ್ಲಿ ಗುಂಪು ಕಟ್ಟಿ ಹಚ್ಚನ್ರಲ್ಲಿ ಬೆಂಕಿ, ಯಾಕಂದ್ರೆ ಇರೋದ ಒಂದು ಕಡ್ಡಿ. ಪಚ್ಚೆ ಹುಷಾರ. ಸರಿ ಕಡೆ ಬರ್ರಿ, ನೋಡೋಣ ಏನಾಗತ್ತೆ. ಹಚ್ಚಿದ್ರೆ ನಮ್ಮ ಪುಣ್ಯ. ಕೈ ಹುಷಾರ್. ಕೈ ಸಕ್ಸಸ್. ಕೊನೆಗೂ ಬೆಂಕಿ ಎತ್ತಿತ್ತು. ಹತ್ರ ತಮ್ಮರು ಮೊಬೈಲ್. ಬನ್ನಿ ಅಷ್ಟೇ ಇರಲಿ, ಸ್ವಲ್ಪ ಆರಾಮಾಗಿ ಉಡ್ಸಲಿ. ಏನು ಯಾರಿಗೇನೋ ತೊಂದರೆ ಆಗ್ಬಾರ್ದು. ಮತ್ತೆ ಕವರ್ ಒಂದು ಇದು ಆಯಿಲ್ ಬಿತ್ತಂದ್ರೆ ಮುಗಿದು ಸಾಕದ್ರದ್ದು. ನಮ್ಮ ಶಿವಣ್ಣದ ಇದೆ ಚಳಿ ಏನ್ ಇದ್ದ ಶಿವಣ್ಣ ಮುಯ್ ಕಾಡ್ತಾನ. ಮುಯ್ ಕಾಡ್ ಒಂದು ಹಾಕನ್ ಅದ್ರದ್ದು ಇದನ್ನ ಅದ್ರ ಪ್ಲಾಸ್ಟಿಕ್ ಇಂದು ಏನದ ಆಯಿಲ್ ಬಿದ್ರೆ ಕರೆಕ್ಟ್ ಆಗಿ ಉಡ್ದೈತೆ. ಅಂತ ಸಕ್ಸಸ್ ಆಯ್ತು. ನಿನ್ ಕೈಗೆ ಆರಾಮಾಗಿ ಸಪ್ಪು ಅಂಟೆ ಫೈರ್ ಅನ್ಕೊಂಡ ನಮ್ಮ ಪಚ್ಚಿ ವೈಲ್ಡ್ ಫೈರ್ ಆಚಾರ್ಯ ಸೊಪ್ಪು ಉಂಟ ಫ್ಲವರ್ ಕಾದು ವೈಲ್ಡ್ ಫೈರ್. ಸರಿ 69 6 9 6 ಆದ್ಮೇಲೆ ಗ್ಯಾಪ್ ಕೊಟ್ಟಿ 9 ಮತ್ತೆ 69 ಅನ್ಕೊಂಡ್ ಹೋಗ್ಬೇಡ್ರಿ. ಅರ್ಥ ಆಯ್ತು ಅನ್ಸುತ್ತೆ. ಹಿಂಗ್ ನೋಡಿದ್ರೆ 6 ಕಾಣಕ, ಹಿಂಗ್ ನೋಡಿದ್ರೆ 6 ಕಾಣಕ, ಎರಡು ಕಡೆಗೂ ನೋಡಿದ್ರೆ 9 ಕಾಣ್ಬೇಕು. ಆ ತರ ಕಾನ್ಸೆಪ್ಟ್ ಮೇಲೆ ಮಾಡ್ತಿರೋದು. ಬನ್ನಿ, ಇದಾಯ್ತು. ಇದ್ರ ಮೇಲೆ ಫೈರ್ ಹಾಕ್ಬೇಕು. ಲಾಸ್ಟ್ ಸೀನ್ ಇದು. ಇವಾಗ ಫೈಟ್ ಮಾಡ್ತಾರೆ, ಅಲ್ಲಿಗೆಲ್ಲ ಫೈರ್ ಹಾಕಿ ನಿಲ್ಸಿದೀವಿ. ಬನ್ನಿ, ರೆಡಿನೇನಪ್ಪ? ರೆಡಿನೇನ? ಸ್ಟಾರ್ಟ್ ಪಚ್ಚಿ ಸ್ಟಾರ್ಟ್. ಇವಾಗ ಎಂಟ್ರಿ ತಗೊಂತೀರಾ? ಬನ್ನಿ ಜಂಬ. ಸ್ನೇಹಿತರೆ, ಇವಾಗ ನೋಡ್ರಿ, ಇವಾಗ ಕ್ಯಾಮ್ರಾಮನ್ ಎಷ್ಟು ಕಷ್ಟ. ಈ ಗನ್ ಶೂಟ್ ನ ತಳಗ್ ಮಲ್ಕೊಂಡ್ ತೆಗಿಬೇಕು. ಬನ್ನಿ ಸ್ನೇಹಿತರೆ, ತೆಗೆನ್ ಒಳ್ಳೆ ಔಟ್ಪುಟ್ ಮಾಡೋಣ. ಇಷ್ಟ ಇಲ್ಲಿ ಕಷ್ಟಪಟ್ಟು ಒಳ್ಳೆ ಔಟ್ಪುಟ್ ತಗೋಣ. ಇಬ್ರು ರೆಡಿನಾ? ಓಕೆ ರೆಡಿ ಇರ್ತಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ ಆಕ್ಷನ್. ಒಂದ್ ನಿಮಿಷ ಹಂಗಿರು. ಓಕೆ, ಗನ್ ಸ್ವಲ್ಪ ಹಿಂದಕ್ಕೆ ಇಡ್ಕೇನಾ? ಓಕೆ ಫೈನ್. ಕ್ಯಾಮ್ರಾ ರೋಲಿಂಗ್. ವಿಕ್ಕಿ ರಿಯಾಲಿಟಿಸ್ಟಿಕ್ ಹಂಗೆ ಹೊಡೆದ ತಕ್ಷಣ ಅವ್ನ ಮೇಲೆ ಹೋಗ. ಓಕೆ ರೆಡಿ. 3 2 1 ರೋಲಿಂಗ್ ಆಕ್ಷನ್ ಸ್ಟಾರ್ಟ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇನ್ನೊಂದ್ಸಲ ಗೈಸ್, ಹಿಂಗ್ ಟೇಕಿಂಗ್ ಇದ್ದೇ ಇರ್ತಾವ. ಮತ್ತೆ ನೋಡ್ಬೇಕು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ ಅನಸ್ತತಿ, ಎಷ್ಟು ಕಷ್ಟ ಪಡಕತ್ತ. ಹೌದು. ಸ್ಟಾರ್ಟಾ? ರೋಲಿಂಗ್ ಆಕ್ಷನ್. ಎಸ್, ಸಾಕು. ಇಷ್ಟು ಗನ್ ಬಿಡೋದನ್ನ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ. ಇದು ಒಳ್ಳೆ ಪರ್ಫೆಕ್ಟ್ ಶಾಟ್ ಬಂದೈತೆ ಪಚ್ಚೆ. ಓಕೆನಾ ಇದು ಸ್ಟಾರ್ಟ್? ಓಕೆ ಬನ್ನಿ ಸ್ನೇಹಿತರೆ, ಇನ್ನೊಂದು ಶಾಟ್ ತಗೋಣ. ಯಾವಾಗ ಏನಂದಲ್ಲ? ಲೇ ವಿಕ್ಕೆ ಪಚ್ಚೆ, ಅವಾಗ್ಲೇ ಇದು ಟೇಕ್ ಸ್ಟಾರ್ಟೇ ಮಾಡಿಲ್ಲ ಅಂತಲ್ಲಿ ಅವನು. ಅಯ್ಯೋ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಅವಾಗ್ಲೇ ಎಷ್ಟು ಕಷ್ಟಪಟ್ವಿ. ಅಲ್ಲಿಗೆ ಯಾಕೆ ಕಟ್ ಮಾಡಿದಿಲ್ಲ ಅನ್ನೋ ಒಂದೇ ಸರಿಗೆ ಇಲ್ಲ ಮಿಸ್ ಆಗಿ ಕಟ್ ಆಯ್ತು ಅಂದ್ರೆ ಇವಾಗ ಕೇಳಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿಲ್ಲ ಅಂತಾನ. ಯಪ್ಪ ಎಂತ ಸೈಗುರು ನೀನು. ಅದೇನಾರ ರೆಕಾರ್ಡ್ ಆಗೈತೆ ಅಂತಂದೇಳಿ ಸುಮ್ಮನೆ ಆಗ್ಬಿಟ್ಟಿದ್ರೆ ಹಂಗೆ ಕಂಟಿನ್ಯೂ ಆಗೋದು ನೋಡಪ್ಪ. ವಿಡಿಯೋ ಲಾಗ್ ಇರಲಿಲ್ಲ, ಏನಾಗಲಿಲ್ಲ ಆಗ್ತಿತ್ತು. ಬನ್ನಿ ಸ್ನೇಹಿತರೆ, ಇವಾಗ ರೆಕಾರ್ಡ್ ಆಗಿದೆ. ನಾನು ನೋಡಿದೆ, ನೋಡ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡಕತ್ತೀನಿ. ಈಗ ಬೆಂಕಿ ಬೇಕೇ ಬೇಕು, ಎದಕ್ಕಾರ ಆಗಲಿ ಒಂದು ಸ್ವಲ್ಪ. ಅದಕ್ಕೆ ಬೆಂಕಿ ಹೆಂಗೆ ಫೈರಲ್ಲಿ ಇದೆ. ಸ್ಟಾರ್ಟಾ? ಕವರ್ ಮಾಡ್ಕೆ, ನಿನ್ನ ಮಕ್ಕಳು ಕವರ್ ಮಾಡ್ಕೆ. ಓಕೆ ಫೈನ್. ಸ್ನೇಹಿತರೆ, ಇವಾಗ ಫುಲ್ ರೆಸ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿರೋದಕ್ಕೆ, ಫುಲ್ ಬಿಸಿಲು ಐತಿಲ್ಲ, ಬಿಸಿಲಿರೋದಕ್ಕೆ ಮೊಬೈಲಲ್ಲಿ ಟೆಂಪ್ರೇಚರ್ ನೋಟಿಫಿಕೇಶನ್ ಬಂದಿದೆ. ಅದಕ್ಕೆ ಒಂದು 5-10 ನಿಮಿಷ ಮೊಬೈಲ್ ಫುಲ್ ಬಟ್ಟೆಲ್ ಕಟ್ಟಿಟ್ಬಿಟ್ಟಿದೆ. ಫುಲ್ ಕೂಲ್ ಆಗಿ ಸ್ವಲ್ಪ ನೀರು ಹಾಕಿದೆ. ಆಕ್ಚುಲಿ ಹೇಳ್ಬೇಕು, ನೋಡೋಣ. ಇವನೇನೋ ನೀರು ತರ್ಸಕ್ಕೆ ಯಾರೋ ನಮ್ಮ ಹುಡುಗರು ಬಂದ ನೀರು ತರಿಸ್ತೀನಿ. ಈಗ ಬಿಸಿಲು ಐತಿ, ಈಗ ಕಂಟಿನ್ಯೂ ಮಾಡೋಣ. ಇನ್ನೊಂದ್ ಸ್ವಲ್ಪ ಬಿಟ್ಟು ನೋಡೋಣ, ಇನ್ನೊಂದು 10 ನಿಮಿಷ ನಿಮ್ಮೆಲ್ಲರಿಗೋಸ್ಕರ ಸ್ನೇಹಿತರೆ. ಹಾಗೆ ಇನ್ನೊಂದೇನಂತಂದ್ರೆ ವಿಜುವಲ್ ಇರಲಿ ಸ್ವಲ್ಪ. ಇದು ವಿಡಿಯೋ ಎಫರ್ಟ್ ಹೇಗಿದೆ ಅಂತಂದು ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ ಯಾರು. ಇವ್ ನಮ್ಮ ಜಂಬು ಇವನ್ ಸ್ವಲ್ಪ ವಿಡಿಯೋಗ್ರಫಿನ ಕಲಿಬೇಕು. ಇನ್ನು ಮುಂದೊಂದಿನ ಭಾಳ ಕಲಿಯೋದಕ್ಕೆ. ಇವ್ ನೋಡ್ರಿ, ಅವಾಗಲೇ ಎಂತ ಸೀನ್ ಮಾಡ್ಯಾನ, ವಿಡಿಯೋ ರೆಕಾರ್ಡ್ ಆನ್ ಮಾಡಿಲ್ಲ ಅಂತ. ಆಮೇಲೆ ಹೇಳ್ತಾನೆ, ಏನು ಸ್ನೇಹಿತರೆ ಈ ಥರ ಮಾಡಿದ್ರಿ ಇವರು. ಸರಿ ಸ್ನೇಹಿತರೆ, ಕಂಟಿನ್ಯೂ ಮಾಡೋಣ. ಇನ್ನೊಂದು 10 ನಿಮಿಷ ರೆಸ್ಟ್ ಮಾಡಿಸ್ತೀವಿ ಮೊಬೈಲ್ಗೆ. ಬನ್ನಿ ಇವಾಗ ಸ್ನೇಹಿತರೆ, ಇವಾಗ ನಮ್ಮ ಹುಡುಗ ಊಟ ತರ ಕೇಳಿದೀನಿ. ಪ್ರಶಾಂತ ಏನಂತಾನಂದ್ರೆ, ನನಗೆ ಏನಾರ ತಾಮರಪ್ಪ ಒಂದು 8-10 ಈರುಳ್ಳಿ ಹೆಚ್ಚಿಗೆ ಹಾಕ್ಯಂಬರ್ನಾಗತ್ತಾನ. ನೋಡೋಣ ಅದು ಏನು ಈರುಳ್ಳಿ ಮತ್ತೇನ್ ಬೇಕಲೇ? ನಮ್ಮ ಹುಡುಗಂದ ಅಂಗಡಿ ಹೆಚ್ಚು ಬರ್ಲಿ. ಅವ್ನಿಗೆ ಎಷ್ಟು ಈರುಳ್ಳಿ ಬೇಕು ಅಷ್ಟು ಹಾಕ್ಯಂಬ. ಚಿಲ್ಲಿ ಬೇಕು, ಚಿಲ್ಲಿ ಕ್ವಿಂಟಲ್. ಏಯ್ ಮಗನ, ನಿಂದೇನ್ ರಾಡ ಏನ್ ಯಮಗಂಡ
ರಾತ್ರಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಪಚ್ಚಿ. ಸುಮ್ಮನೆ ನೀನ್ ಮೊದ್ಲ ಊರಿಗೆ ಅದಿ, ನೀನ್ ಬೆಂಗಳೂರಾಗಿದ್ದಿದ್ರೆ ಏನೋ ಒಂದ್ ಲೆಕ್ಕ. ಮುಂಬೈ ಬೇರೆ ಹೋಗಿಲ್ಲ. ಇದು ಸ್ನೇಹಿತರೆ ಇವ್ನ ಬಾಯಿಗೆ ಇನ್ನೊಂದ್ ಏನ್ ಗೊತ್ತಾಗ್ಲಲ್ಲ, ನಮ್ಮ ಶಿವಪುತ್ರದ್ದು ಕಾಮಿಡಿ ಶೋ ನೋಡ್ಬಿಟ್ಟು ನೋಡ್ತಾನ. ಅವನ್ ಯಾವಾಗ ಗಜ್ಮದ್ ಮಾಡಿಬಿಟ್ಟ ಗಜ್ಮ ಮುತ್ತೆ ಅವತ್ತಿದ್ದ ನನಗೆ ಅದೇ ಟಾಪಿಕ್ ಹೇಳ್ತಾನ. ನೋಡ ನಿಂದ ಯಾವಾಗಾರ ಗಜ್ಮ ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಆಗೈತಲ್ರಿ, ಅದಿಲ್ಲ ಹೇಳಂಗಿಲ್ರಿ. ಅದು ಇದು ಆನ್ ಕ್ಯಾಮ್ರಾ ಬೇಡ, ಅದು ಆನ್ ಕ್ಯಾಮ್ರಾ ಬ್ಯಾಡ್ರಿ, ಅದು ಒಟ್ಟು ಅವೆಲ್ಲ ಇರ್ಲಿ. ಸ್ನೇಹಿತರೆ ಫುಲ್ ಹಂಗೆ ಕೂತ್ ಬಿಟ್ಟಿದ್ವಿ. ಬಂದ್ರು ನಮ್ಮ ಹುಡುಗರು ತಗೊಂಡು ಕೊನೆಗ ಬರ್ತಾವ್ರೆ. ಒಂದು 3 ಬಾಟ್ಲು ಹಿಂದ್ಗಡೆ ಬಿರಿಯಾನಿ ಹಿಡ್ಕೊಂಡು ಬರ್ತಾನೆ. ಎಂಟ್ರಿ ನೋಡ್ರಿ ಶಿವಣ್ಣಂದು ಕದಕಾಗಿ ಇದಕ್ಕೊಂದು ಸಾಂಗ್ ಕೊಡೋಣ. ನೋಡೋಣ, ಸಾಂಗ್ ಆದ್ರೆ ಕೊಡ್ತೀನಿ, ಯಾಕಂದ್ರೆ ಕಾಪಿರೈಟ್ಸ್ ಇರುತ್ತೆ ಸ್ನೇಹಿತರೆ, ಹಂಗೆ ಕೊಡಕ್ಕಾಗಲ್ಲ. ನೋಡೋಣ. ಊಟ ಮಾಡ್ಬಿಡೋಣ ಬರಪ್ಪ, ಟೈಮ್ ಆಯ್ತು. ಟೈಮ್ ಆಗೋದೇನು ಹೊಟ್ಟೆ ಸಿಕ್ಕಾಪಟ್ಟೆ ಅಸ್ತವತ್ತು ಬಾ. ಇಲ್ಲಿ ಫೈನಲ್ ಶಾಟ್ ಮುಗೀತು. 8 ಅಂತ ಇನ್ಫಿನಿಟಿ ಬರ್ಸ್ಬಿಟ್ಟ. ಮುಗೀತಾ ಇಲ್ಲ ಫೈನಾ? ಮುಗೀತಾ ಅಂತೂ ಎಂತೂ ಏನದು ಇನ್ಫಿನಿಟಿ ಒಂದು ರೀಲ್ಸ್ ಅನ್ಕೊಳ್ಳಿ, ಇಲ್ಲ ಒಂದು ಶಾರ್ಟ್ ಮೂವಿ ಅನ್ಕೊಳ್ಳಿ. ಅತಿ ಶೀಘ್ರದಲ್ಲಿ ನಿಮಗೆ ಬರುತ್ತೆ. ಅಳಿಸ್ಬಿಡಪ್ಪ ಮತ್ತೆ ನೀಟಾಗಿ. ಇವ್ನು ಹೆಂಗ್ ಹೇಳ್ತಾ ನಂಗೆ ನನಗೆ ಅಷ್ಟು ಗೊತ್ತಾಗಲ್ಲ. ಇನ್ಫಿನಿಟಿ ಅಂತೆ ಫುಲ್ ಹಾಲಿವುಡ್ ರೇಂಜಿಗೆ ಮಾಡ್ತಾನೆ ಎಲ್ಲ ಮೂವೀಸ್. ಬನ್ನಿ ಸ್ನೇಹಿತರೆ, ಇದು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೀಮ್ ಆಕಾಶ ಬಾಯ್, ಸಿ ಯು.